ಎಲ್ಲೂ ಸಿಗ್ದಲೇ ಇರುವಂತಹ ದೇಸಿ ಹಸುಗಳ ಆಕಳ ತುಪ್ಪ ಒಂದು ಸಿಗುತ್ತೆ ಇಲ್ಲಿ, ಮತ್ತು ಅದ್ರ ಜೊತೆಗೆ ಪ್ಯೂರ್ ಹಾಲು, ಯಾವುದೇ ರೀತಿ ಪ್ರೊಸೆಸಿಂಗ್ ಆಗದಲೇ ಇರುವಂತಹ ಒಂದು ಹಾಲು ಸಿಗುತ್ತೆ. ಸೊ ಬನ್ನಿ ಹಾಗಾದರೆ ಇಲ್ಲಿನ ಮಾಲೀಕರನ್ನ ಪರಿಚಯ ಮಾಡ್ಕೊಡ್ತೀನಿ. ಸರ್ ನಮಸ್ಕಾರ. ಸರ್, ಹಳ್ಳಿಗೆ ಬಂದು ಒಂದು ಸ್ವಂತ ಉದ್ಯಮನ ಮಾಡಬೇಕು ಅಂತ ಹೇಳಿ 50 ಗೀರ್ ಹಸುಗಳನ್ನ ಕಟ್ಟಿದ್ದಾರೆ. ಸಾಮಾನ್ಯದ ಮಾತಲ್ಲ, ಯಾಕೆಂದರೆ ಒಂದೊಂದು ಗೀರ್ ಹಸುನು ಕೂಡ ಲಕ್ಷ ಬೆಲೆ ಬಾಳುತ್ತೆ. ಚಿನ್ನ ಇದೆ ಅಂತಾರೆ, ಇದ್ರ ಸಗಣಿಲೂ ಚಿನ್ನ ಇದೆ ಅಂತಾರೆ, ಇದ್ರ ಬಾಲದಲ್ಲೂ ಚಿನ್ನ ಇದೆ, ಇದ್ರ ಬಾಡಿ ಫುಲ್ ಚಿನ್ನ ಇದೆ ಅಂತ ಹೇಳ್ತಾರೆ. ಇದರಿಂದ ಬಂದಂಥ ಹಾಲು ಕುಡಿದ್ರು ಕೂಡ ನಾವು ಚಿನ್ನ ಕುಡಿದಷ್ಟೇ ಶಕ್ತಿ ಬರುತ್ತೆ ಅಂತ ಕೇಳಿದ್ದೀನಿ. ಇವಾಗ ಇದರಿಂದ ಮಾಡಿದಂಥ ಹಾಲು ಮಾಡಿದಂಥ ಉತ್ಪನ್ನಗಳನ್ನ ನೋಡೋಣ. ಹಸುಗಳು ಅಷ್ಟೇ ಅಲ್ಲ, ಇದ್ರ ತಳಿಗಳು, ಕರುಗಳು ಸಹಿತ ಇಲ್ಲಿದ್ದಾವೆ. ಇದೆಲ್ಲ ನಾವೇನಾದ್ರೂ ಸಾಕ್ತೀವಿ ಅಂತ ಅಂದ್ರೆ ನಮಗೂ ಕೊಡ್ತೀರಾ? ಖಂಡಿತವಾಗ್ಲೂ ಕೊಡ್ತೀವಿ ಸರ್. ಇದು ಹಾಲು ಅವ್ರ ಅಮ್ಮನಿಂದ ಬೇರ್ಪಟ್ಟ ಮೇಲೆ ಇದೇ ಇನ್ಬ್ರೀಡ್ ಆಗುತ್ತೆ ಅಂತೇಳಿ ನಮ್ಮಲ್ಲಿ ಬಂದಕ್ಕಂಥ ಕರುಗಳನ್ನ ನಾವು ಕೊಡ್ತೀವಿ. ಯಾರಾದರೂ ರೈತರು ಸಾಕ್ಬೇಕು ಅಂತ ಕುತೂಹಲ ಇರುವಂತ ರೈತರುಗಳು ನಮ್ಮ ಫಾರ್ಮ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಲು ಬಿಟ್ಟಿದ ತಕ್ಷಣ ನಾವು ಕೊಡ್ತೀವಿ. ಇದೇನು ಅಡಿಕೆ ಪಟ್ಟೆ ಅನ್ಕೊಂಡ್ರಾ? ಇದರಲ್ಲಿ ಇರೋದು ಬೆಣ್ಣೆ ನೋಡಿ. ಅಷ್ಟೇ ಅಲ್ಲ, ದೇಸಿ ಹಸುಗಳ ಪನ್ನೀರ್ ಕೂಡ ಇದೆ. ತುಂಬಾನೇ ಚೆನ್ನಾಗಿದೆ ಪ್ಯಾಕಿಂಗ್ ನೋಡಿ. ಬ್ರದರ್, ಎಷ್ಟಿರುತ್ತೆ ಕ್ವಾಂಟಿಟಿ ಇದರಲ್ಲಿ? ½ kg ಇರುತ್ತೆ. ಗೀ ಒಂದು ½ ಲೀಟರ್ 1 ಲೀಟರ್ ಎರಡೇ ಕ್ವಾಂಟಿಟಿಯಲ್ಲಿ ಸಿಗೋದು. ಪಕ್ಕ ಗಾಜಿನ ಬಾಟಲಲ್ಲಿ ಪ್ಯಾಕಿಂಗ್ ಮಾಡ್ತಾರೆ. ನಿಮಗೆ ಗೊತ್ತು, ಅರೋಮಾ ಎಲ್ಲ ಅದೇ ರೀತಿಯಾಗಿ ಇರಬೇಕು ಅಂತ ಹೇಳಿದರೆ, ನಮ್ಮ ಅಜ್ಜಿ ಮಾಡಿದ ಥರ ಇರಬೇಕು ಅಂತ ಹೇಳಿದರೆ ಗಾಜಿನ ಬಾಟ್ಲಿ ಭರಣಿಗಳಲ್ಲಿ ತುಂಬಿಟ್ರೆ ಮಾತ್ರ ತುಪ್ಪ ಅದೇ ರೀತಿಯಾಗಿ ಸ್ಮೆಲ್ ಇರುತ್ತೆ ಅಂತ ಹೇಳಿ. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಇದಕ್ಕೆ ನೋ ಕೆಮಿಕಲ್, ನೋ ಫ್ಲೇವರ್ಡ್, ಏನೂ ಹಾಕಿಲ್ಲ ನೋಡಿ. ಎಂಥ ದೈತ್ಯಾಕಾರದ ಹೋರಿ ಎದ್ರೆ ಹಂಗೆ ನಾನೇ 1 ಕಿಲೋಮೀಟರ್ ಹಿಂದೆ ಬಂದ್ಬಿಟ್ಟೆ. ಯಪ್ಪ ಬ್ರದರ್, ನೆಕ್ಸ್ಟ್ ಲೆವೆಲ್ ಬ್ರದರ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಆರ್ಗ್ಯಾನಿಕ್ ಫಾರ್ಮ್ ಹೌಸ್ಗೆ ಬಂದಿದ್ದೀವಿ. ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ದೇಸಿ ಹಸುಗಳ ಒಂದು ಆರ್ಗ್ಯಾನಿಕ್ ಫಾರ್ಮ್ಗೆ ಬಂದಿದ್ದೀವಿ. ಸ್ನೇಹಿತರೆ, ಈ ಫಾರ್ಮ್ ಹೌಸ್ ಎಲ್ಲಿ ಬರುತ್ತೆ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇವಾಗ ಪ್ರೆಸೆಂಟು BS ಯಡಿಯೂರಪ್ಪ ಇದ್ದಾರಲ್ಲ, ಅವರು ಹುಟ್ಟಿದಂಥ ಊರು ಬೂಕನಕೆರೆ ಅಂತ. ನಾವು ಈ ಊರಿಗೆ ತುಂಬ ಲಾಂಗ್ ಬ್ಯಾಕು ಡಾಕ್ಯುಮೆಂಟ್ರಿ ಮಾಡೋಕ್ಕೆ ಬಂದಿದ್ವಿ ಯಡಿಯೂರಪ್ಪನ ಬಗ್ಗೆ. ಇವಾಗ ಏನು ಆಕಾಶ್, ಯಡಿಯೂರಪ್ಪನ ಮನೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಗೋಶಾಲೆ ಕರ್ಕೊ ಬಂದಿದ್ದೀರಲ್ಲ? ಎಸ್, ನಾವಿವತ್ತು ಗೋಶಾಲೆಗೆ ಬಂದಿದ್ದೀವಿ. ಯಾಕೆ ಅಂತ ಅಂದರೆ, ಎಲ್ಲೂ ಸಿಗ್ದಲೇ ಇರುವಂತಹ ದೇಸಿ ಹಸುಗಳ ಆಕಳ ತುಪ್ಪ ಒಂದು ಸಿಗುತ್ತೆ ಇಲ್ಲಿ, ಮತ್ತು ಅದ್ರ ಜೊತೆಗೆ ಪ್ಯೂರ್ ಹಾಲು, ಯಾವುದೇ ರೀತಿ ಪ್ರೊಸೆಸಿಂಗ್ ಆಗದಲೇ ಇರುವಂತಹ ಒಂದು ಹಾಲು ಸಿಗುತ್ತೆ. ಅದ್ರ ಜೊತೆಗೆ ಇವರ ಹಸುವಿನಿಂದ ತಯಾರಿಸಲ್ಪಟ್ಟ ಬೈ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಬೆಣ್ಣೆನೂ ಕೂಡ ಸಿಗುತ್ತೆ. ಬೆಣ್ಣೆ, ಪನ್ನೀರ್ ಕೂಡ ಮಾಡ್ತಾರೆ. ಅಂದರೆ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಕೇಳಿದ್ದು ಈ ರೀತಿಯಾಗಿ ಪನ್ನೀರ್ ಕೂಡ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬನ್ನಿ, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಒಂದು ಆರ್ಗ್ಯಾನಿಕ್ ಫಾರ್ಮಲ್ಲಿ ಅದ್ರ ಮಾಲೀಕರು ಇದ್ದಾರೆ. ಒಂದು ತುಂಬ ಚಿಕ್ಕದಾದಂಥ ಒಂದು ಆರ್ಗ್ಯಾನಿಕ್ ಫಾರ್ಮು, ಒಂದು ಅರ್ಧ ಎಕರೆಯಲ್ಲಿ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ನೀವು ತೋರ್ಸೋಕ್ಕಿಂತ ಮುಂಚೆ ಧೈರ್ಯ ಇದ್ರೆ ಒಂದು ಹಸು ಮುಟ್ಟಿ ನೋಡೋಣ. ನಮ್ಮ ಕೈಲಾಗಲ್ಲಪ್ಪ. ಈ ಹಸುಗಳ ಒಂದು ಹೇಗಿದೆ ಅಂತೇಳಿ, ದೈತ್ಯಾಕಾರದ ಹಸುಗಳು ಅಂತ ಹೇಳ್ಬೋದು. ಈ ರೀತಿಯಾಗಿ ಇದು ಗುಜರಾತ್ನ ಒಂದು ತಳಿ ಅಂತೇಳಿ ಇಲ್ಲಿನ ಮಾಲೀಕರು ನಮ್ಗೆ ಹೇಳಿದ್ದು. ಗೀರ್ ಹಸು ಇದು ನೋಡಿ, ಅದಿದೆಯಲ್ಲ, ಅದು ಮಲ್ನಾಡ್ ಗಿಡ್ಡ ಅಂದ್ರೆ ನಮ್ಮ ಸೈಡ್ ಎಲ್ಲ ಬರುತ್ತಲ್ಲ. ಸುಮಾರು 80ರಿಂದ 1 ಲಕ್ಷ ಬಂಡವಾಳ ಹಾಕಿ ಈ ಒಂದು ಫಾರ್ಮ್ ನ ಮಾಡಿದ್ದಾರೆ. ಅಲ್ಲಿ ನೋಡಿ, ಮನೆ ಕಟ್ಟಿಸ್ತಾ ಇದ್ದಾರೆ. ಇನ್ನು 80ರಿಂದ ಅಲ್ಲ, 60 ಲಕ್ಷದಿಂದ 80 ಲಕ್ಷದವರೆಗೂ ಆಗಿದೆ ಅಂತ ಹೇಳಿದ್ದು ಅವರು. ಎಸ್, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಸೊ ಬನ್ನಿ ಹಾಗಾದ್ರೆ ಇಲ್ಲಿನ ಮಾಲೀಕರನ್ನ ಪರಿಚಯ ಮಾಡ್ಕೊಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನೋಡಿ, ಇವರೇ 1 ಕೋಟಿ ಮಾಲೀಕರು. ನಮ್ಮ ಪ್ರಶಾಂತ್ ಬ್ರದರ್. ನಮ್ಮ ಪ್ರಶಾಂತ್ ಮಂಡ್ಯದ ಗಂಡು ಟಿಟ್ಟಿಟ್ಟೂರು ಟಿಟ್ಟಿಟ್ಟೂರು ಮುತ್ತಿನ ಚೆಂಡು ಟಿಟ್ಟಿಟ್ಟೂರು ಟಿಟ್ಟು. ಹೌದು, ನಿಜ, ಅದು ಸತ್ಯ. ಏನಕ್ಕೆ ಈ ಸಾಂಗ್ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇವ್ರಿಗೆ ಏಜ್ ಜಸ್ಟ್ 28 ಅಷ್ಟೇ. ಆದರೆ ಇವ್ರು ಮಾಡಿರೋ ಡಿಗ್ರಿ ಮಾಡಿದರೆ, ಅದರಲ್ಲೂ ಕೂಡ ಇಂಜಿನಿಯರಿಂಗ್ ಓದಿಕೊಂಡು ಹಳ್ಳಿಗೆ ಬಂದು ಒಂದು ಸ್ವಂತ ಉದ್ಯಮನ ಮಾಡಬೇಕು ಅಂತ ಹೇಳಿ 50 ಗೀರ್ ಹಸುಗಳನ್ನ ಕಟ್ಟಿದ್ದಾರೆ. ಸಾಮಾನ್ಯದ ಮಾತಲ್ಲ, ಯಾಕೆಂದರೆ ಒಂದೊಂದು ಗೀರ್ ಹಸುನು ಕೂಡ ಲಕ್ಷ ಬೆಲೆ ಬಾಳುತ್ತೆ. ಲೋನ್ ತಗೊಂಡು ಕಷ್ಟಪಟ್ಟು ಹೇಗೋ ಮಾಡಿ ಊರಲ್ಲೇ ಒಂದು ಶೆಡ್ ನಿರ್ಮಾಣ ಮಾಡಿದ್ದಾರೆ. ಅರ್ಧ ಎಕರೆಲಿ ಬರೋಬ್ಬರಿ. ಅದ್ರ ಜೊತೆಗೆ ಇದಕ್ಕೆ ಮೇವು ಬೇಕು, ಸಮಯಕ್ಕೆ ತಕ್ಕಂತೆ ಇದಕ್ಕೆ ಫುಡ್ಗಳು ಕೊಡಬೇಕು, ನೀರು ಕೊಡಬೇಕು, ಸಗಣಿ ಬಾಚಬೇಕು, ಅವ್ರ ಮೈ ತೊಳೆಯೋದಲ್ಲದೆ ಈ ಹಸುಗಳ ಮೈ ತೊಳಿಬೇಕು. 1, 2, 50. ಅದ್ರ ಜೊತೆಗೆ ಆ ಕರುಗಳನ್ನ, ಪುಟಾಣಿಗಳನ್ನ ಸಾಕಬೇಕು. ಹೆಂಗೆ ಇದೆಲ್ಲ ಸಾಧ್ಯ ಆಗಿದ್ದು? ನೀವು ಯಾಕೆಂದರೆ ಸಿಟಿಗೆ ಹೋಗ್ಬೇಕಂತ ಅನ್ನಿಸ್ನಿಲ್ವಾ ನಿಮಗೆ? ಇಲ್ಲ ಮೇಡಮ್, ಅನ್ಸೇ ಇಲ್ಲ. ಅಂದರೆ ನಮಗೆ ಫಸ್ಟಿಂದನೂ ನಾವು ರೈತರ ಮಕ್ಕಳಾಗಿರೋದ್ರಿಂದ ಈ ಹಸುಗಳು, ಪ್ರಾಣಿಗಳು ಅಂದರೆ ಅದು ತುಂಬ ಇಷ್ಟ. ಸೊ ಹಂಗಾಗಿ ಏನಾದರೂ ಮಾಡ್ಬೋದಲ್ಲ, ಏನಾದರೂ ಮಾಡಬೇಕು ಅಂತ ಅಂದಾಗ ಈ ದೇಸಿ ಹಸುವನ್ನ ಸೆಲೆಕ್ಟ್ ಮಾಡಿಕೊಂಡು ಇದರಿಂದ ವ್ಯಾಲ್ಯೂ ಅಡಿಷನ್ ಮಾಡೋಣ ಅಂತೇಳಿ ಇದರಿಂದ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಿದ್ದೀವಿ. ಸೊ ನಮ್ಮದೇ ಬ್ರ್ಯಾಂಡ್. ನನಗೆ ಹೌದು, ನಿಮಗೆ ಭಯ ಆಗುತ್ತೆ. ನೀವು ಇನ್ನೊಂದು 2-3 ಅವರ್ಸ್ ಇಲ್ಲಿ ಕಳೆದ್ರೆ ಅಯ್ಯೋ ನಾನು ಮತ್ತೆ ಬಂದು ನೋಡ್ತಿರ್ಬೇಕು. ಒಂದು ಸಾಂಗ್ ಇದೆಯಲ್ಲ, ಶ್ರೀ ಗೌರಿ ನಿನ್ನ ಯಾರಿಗೆ
ಕೊಡಲ್ಲವ್ವ ಶ್ರೀ ಗೌರಿ ನಿನ್ನ ಅಂತ ಒಂದು ಆ ಸಾಂಗ್ ನೆನಪಿಗೆ ಬರ್ತಾ ಇಲ್ಲ ನನಗೆ. ಚಿಕ್ಕೂರಲ್ಲಿದ್ದಾಗ ಹಾಡು ಹೇಳ್ತಿದ್ದು. ನಿಮ್ಗೇನಾದ್ರು ನೆನಪಿದ್ಯಾ? ಇಲ್ಲ ಮೇಡಮ್, ಸಾಂಗ್ ಎಲ್ಲ ನಾವು ಮೂವೀಸ್ ಎಲ್ಲ ನೋಡಲ್ಲ. ಮತ್ತು ಇವರ ಪ್ರಾಡಕ್ಟ್ಗೂ ಕೂಡ ಇವರ ಗೋಶಾಲೆಗೂ ಕೂಡ ಹೆಸರಿಟ್ಟಿರೋದು ಶ್ರೀ ಗೌರಿ ಆರ್ಗ್ಯಾನಿಕ್ ಅಂತ ಹೇಳಿ. ಯಾಕೆಂದರೆ ಹಸುಗಳಿಗೆಲ್ಲ ಗೌರಿ ಅಂತ, ಗಂಗೆ ಗೌರಿ ಅಂತ ಕಾಮನ್ ಆಗಿ ಹೆಸರಿಡ್ತಾರೆ. ಹಸು ಇದ್ದ ಮನೇಲಿ ಯಾವತ್ತೂ ಕೂಡ ಬರಗಾಲ ಬರಲ್ಲ. ಹಳ್ಳೀಲಿ ಒಂದು ಜೀವನ ಮಾಡಬೇಕಂತ ಹೇಳಿದರೆ ಒಂದು ಹಸು ಸಾಕು ಅಷ್ಟೇ. ಒಂದು ಹಸುವಿನಿಂದ ಬಂದಂಥ ಸಂಪಾದನೆಯಲ್ಲಿ ಮನೆ ಮಂದಿ ಎಲ್ಲ ಜೀವನ ಮೊಸರು ಮಾಡ್ಬೋದು, ಹಾಲು ಮಾಡ್ಬೋದು, ತುಪ್ಪ ಮಾರ್ಬೋದು. ಮೊಸರು, ಹಾಲು, ತುಪ್ಪ ಮಕ್ಕಳಿಗೂ ಆಗುತ್ತೆ, ಮನೆಗೂ ಆಗುತ್ತೆ, ಮಾರಾಟಕ್ಕೂ ಆಗುತ್ತೆ. ಹಂಗೆ ಒಂದು ಎಲ್ಲ ಕೃಷಿಕರು ಒಂದೋ ಎರಡೋ ಸಾಕಿರ್ತಾರೆ. ಆದರೆ ಇವ್ರು ದೊಡ್ಡ ಮಟ್ಟದಲ್ಲಿ ಸಾಕಿದ್ದಾರೆ. ಒಂದೇ ಒಂದು ಸಲ ಅದು ಮುಟ್ಬೋದಾ ನಾನು? ಮುಟ್ಟಿ ಮೇಡಮ್, ಇದನ್ನೇ ಮುಟ್ಟಿ. 7ನೇ ಮನ್ಗಿರೋ ಏನು ಸಾವಿರ ಕೋಡ್ ಹಂಗಿದೆ. ತುಂಬ ಸಾಫ್ಟು. ಚಿನ್ನ 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 ಇದೆ ಅಂತಾರೆ. ಇದ್ರ ಸಗಣಿಲೂ ಚಿನ್ನ ಇದೆ ಅಂತಾರೆ, ಇದ್ರ ಬಾಲ್ದಲ್ಲೂ ಚಿನ್ನ ಇದೆ, ಇದ್ರ ಬಾಡಿ ಫುಲ್ ಚಿನ್ನ ಇದೆ ಅಂತ ಹೇಳ್ತಾರೆ. ಇದರಿಂದ ಬಂದಂಥ ಹಾಲು ಕುಡಿದ್ರು ಕೂಡ ನಾವು ಚಿನ್ನ ಕುಡಿದಷ್ಟೇ ಶಕ್ತಿ ಬರುತ್ತೆ ಅಂತ ಕೇಳಿದ್ದೀನಿ. ಇವಾಗ ಇದರಿಂದ ಮಾಡಿದಂಥ ಹಾಲು ಮಾಡಿದಂಥ ಉತ್ಪನ್ನಗಳನ್ನ ನೋಡೋಣ. ಯಡಿಯೂರಪ್ಪನವ್ರು ನೋಡೋಣ ಅಂತ ಬಂದೆ. ಆದರೆ ನಮ್ಮ ಪ್ರಶಾಂತ್ ಬ್ರೋ ತುಂಬ ದಿನದಿಂದ ಕರಿತಾ ಇದ್ರು, ಬನ್ನಿ ನಮ್ಮ ಮನೆಗೆ ಅಂತ ಹೇಳಿ. ಬ್ರದರ್ ಕಷ್ಟನಾ ಬ್ರದರ್ ಫಾರ್ಮ್ ಮಾಡೋದು, 50 ಹಸುಗಳು ಕಟ್ಟೋದು? ಕಷ್ಟ ಏನಿಲ್ಲ ಸರ್. ನಾವು ಪ್ಲ್ಯಾನ್ ಮಾಡ್ಕೋಬೇಕಷ್ಟೇ. ಈಗ ನಾನು ಹೇಳ್ದಾಗೆ ನಾವು ಎಷ್ಟು ಉತ್ಪಾದನೆ ಮಾಡ್ತೀವಿ ಅದನ್ನ ಸೇಲ್ಸ್ ಮಾಡೋ ಅಂತ ಇದಿರ್ಬೇಕು. ಇದು ನೋಡಿ, ತುಪ್ಪ 2,000 ಅಂದ ತಕ್ಷಣ ಎದುರ್ಕೊಬಿಡ್ತಾರೆ. ಬಟ್ 2,000 ಏನಕ್ಕೆ ಕೊಡ್ತೀವಿ ಅಂದರೆ ಅದು ಗೊತ್ತಿರೋರು 5,000 ಆದರೂ ತಗೋತಾರೆ. ಇದನ್ನೇ ಯೂಸ್ ಮಾಡ್ತಾರೆ. ಏನಕ್ಕಂದರೆ ಅಷ್ಟು ಸಪ್ಲಿಮೆಂಟ್ಸ್ ಇದೆ. ಈಗ ಏನೋ ಕಮ್ಮಿಯಲ್ಲಿ ಸಿಗುತ್ತೆ ಅಂತ ತಿನ್ನಬಾರ್ದೆಲ್ಲ ತಿಂದು ನಮ್ಮ ಆರೋಗ್ಯ ಕೆಡಿಸ್ಕೊಳ್ಳೋದ್ರ ಬದಲು ಸ್ವಲ್ಪನೇ ತಿನ್ನೋಣ, ಒಳ್ಳೆ ಹೆಲ್ತಿ ಇರೋ ತಿನ್ನೋಣ ಅನ್ನೋದು ಖಂಡಿತವಾಗ್ಲೂ ಇದೇ ತುಪ್ಪ ಬೇಕು. ಅದು ಬೇರೆ, ಅದ್ರ ಜೊತೆಗೆ ನೀವು ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀನಿ, ಆಮೇಲೆ ಅದು ಬೇರೆ ಮಾಡ್ತೀನಿ ಅಂತಂದ್ರಿ. ಅದೆಲ್ಲ ನಿಮ್ಗೆ ಹೆಂಗ್ ವರ್ಕೌಟ್ ಆಗುತ್ತಾ? ಅದು ವರ್ಕೌಟ್ ಮಾಡಲ್ಲ ಸರ್, ಜನಗಳನ್ನ ಅವೇರ್ನೆಸ್ಗೋಸ್ಕರ ಅಂತೇಳಿ, ಜನಗಳಿಗೆ ಎಜುಕೇಟ್ ಮಾಡಬೇಕು ಅಂತೇಳಿ ಮಾಡೋದು. ಈಗ ಯಾವುದೋ ಬೇರೆ ಕಡೆ ಬೇರೆ ಏನು ದೇಶದ ತಳಿ ತಂದು ಅದ್ರದ್ದು ಜೀನ್ಸು ಅದ್ರದ್ದು ಸ್ಟಡಿ ಮಾಡಿದ್ರೆ ನಾವು ಹಾಲನ್ನು ಕೂಡ ಕುಡಿಯೋಕ್ಕಾಗಲ್ಲ. ಅಂಥದ್ದನ್ನು ತಂದು ಇದು ಮಾಡ್ತಿದ್ದಾರೆ. ಬಟ್ ಇದನ್ನು ಮಾಡಿದ್ರೆ ಇದು ಮಿಲ್ಕ್ ಅಲ್ಲ, ಮಿಲ್ಕಿಂದ ಸಗಣಿ ಗಂಜಲ ಇದೆಲ್ಲವೂ ಚಿನ್ನನೇ. ಆ ಚಿನ್ನನ ನಾವು ಉಪಯೋಗಿಸ್ಕೊಳ್ಳೋ ರೀತಿ ಉಪಯೋಗಿಸ್ಕೊಂಡ್ರೆ ನಾವು ಅಗ್ರಿಕಲ್ಚರಲ್ಲೂ ಸಾಕಷ್ಟು ದುಡ್ಡನ್ನು ದುಡಿಬೋದು. ಮತ್ತು ಇದ್ರದ್ದು ವ್ಯಾಲ್ಯೂ ಎಡಿಷನ್ ಮಾಡಿದ್ರೆ ಇನ್ನೂ ತುಂಬ ಇನ್ಕಮ್ನ ಜನ್ರೇಟ್ ಮಾಡ್ಕೋಬೋದು. ಸೊ ಅದು ಹೇಗೆ ಮಾಡ್ಬೋದು ಅಂತ ನಾವು ಆದಷ್ಟು ನಾವು ಏನು ತಿಳ್ಕೊಂಡಿದ್ದೀವಿ ಅದನ್ನು ಟ್ರಾನ್ಸ್ಪರೆಂಟಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ಅಲ್ಲಿ 2 ಥರ ಹಸುಗಳಿದೆ ಬ್ರದರ್. ಅಲ್ಲಿ 2 ಕಲರ್ ಹಸುಗಳು ನೋಡ್ತಿದ್ದೀವಿ. ಅದು 2 ಗಿರ್ತಳಿನೇ, ಆದರೆ ಕಲರ್ ಮಾತ್ರ ಚೇಂಜ್ ಇದೆ. ಪೇಂಟ್ ಮಾಡಿದ್ದಾರೆ ಆಕಾಶ್. ಪೇಂಟ್ ಮಾಡಿದಾರಾ ಬ್ರದರ್? 2 ಡಿಫ್ರೆಂಟ್ ಹಸುಗಳು. ಕಲರಲ್ಲಿ ಮಾತ್ರ ಡಿಫ್ರೆನ್ಸಾ ಅಥವಾ ಏನಾದರೂ ಬೆಳವಣಿಗೆಯಲ್ಲೂ ಡಿಫ್ರೆನ್ಸ್ ಇರುತ್ತಾ ಅಥವಾ ತಳಿಯಲ್ಲೂ ಡಿಫ್ರೆನ್ಸ್ ಇದೆಯಾ? ಅಷ್ಟು ತಳಿ ಒಂದೇನೆ ಸರ್, ಅದು ಗೀರೇನೆ ಇದು ಗೀರೇನೆ. ಇದು ಲಾಲ್ ಕಲರ್ ಅಂತ ಹೇಳ್ತಾರೆ. ಈಗ ಮ್ಯಾಕ್ಸಿಮಮ್ ಇದೇ ಕಲರಲ್ಲಿ ಇರುತ್ತೆ. ಅದು ಅಪರೂಪ, ಒಂದೇ ಕಲರ್ ವೈಟ್ ಕಲರ್ ಬರೋದು, ಮತ್ತೆ ಏನು ಚೇಂಜಸ್ ಬರಲ್ಲ. ಫೇಸು ಒಂದೇ ಥರ ಇರುತ್ತೆ, ಒಂದೇ ಥರ ಕೋಡು ಒಂದೇ ಥರ, ಅದ್ರದ್ದು ಆಕ್ಟಿವಿಟೀಸ್ ಒಂದೇ ಥರ, ಮಿಲ್ಕ್ ಈಲ್ಡು ಆಲ್ಮೋಸ್ಟ್ ಸೇಮು. ಬಟ್ ಅಲ್ಲಿ ಏನಂತಂದರೆ ಕಲರ್ ಏನೋ ಡಿಫ್ರೆಂಟ್ ಅಷ್ಟೇ. ಫುಡ್ಡು ಒಂದೇ ಕ್ವಾಂಟಿಟಿಯಲ್ಲಿ ತಿನ್ನುತ್ತಾ? ಎಲ್ಲ ಒಂದೇ ಕ್ವಾಂಟಿಟಿಯಲ್ಲಿ ತಿನ್ನುತ್ತೆ. ಅದು ದೇಹಕ್ಕೆ ಎಷ್ಟು ಬೇಕೋ ಅದೇ ಪದ್ಧತಿಯಲ್ಲಿ ಅದು ತಗೊಳುತ್ತೆ. ಎಲ್ಲವೂ ಸೇಮೆ. ಅದನ್ನು ಶ್ವೇತ ಕಪಿಲ ಅಂತ ಹೇಳ್ತಾರೆ, ಇದು ಲಾಲ್ ಕಲರ್ ಅಂತ ಹೇಳ್ತಾರೆ. ಸೊ ಯಥೇಚ್ಛವಾಗಿ ಈ ಕಲರಲ್ಲಿ ಕಂಡು ಬರುತ್ತೆ. ಅದು ರೇರ್ ಆಗಿ 1-2 ಆ ಥರ ಬರುತ್ತೆ. ಸೊ ನಾವು ರೇರ್ ಕಲರ್ ಒಂದಿರಲಿ ಅಂತ ಇಟ್ಟಿದ್ದೀವಿ ಅಷ್ಟೇ. ಸ್ನೇಹಿತರೆ ಬನ್ನಿ, ನಿಮಗೆ ಇನ್ನೊಂದು ತೋರಿಸ್ತೀನಿ ನಾನಿಲ್ಲಿ. ಹಸುಗಳು ಅಷ್ಟೇ ಅಲ್ಲ, ಇದ್ರ ತಳಿಗಳು, ಕರುಗಳು ಸಹಿತ ಇಲ್ಲಿದ್ದಾವೆ. ಒಂದು 10-15 ಕರುಗಳಿದ್ದಾವೆ, ನೀವು ಇಲ್ಲಿ ನೋಡ್ಬೋದು. ಇದೆಲ್ಲ ನಾವೇನಾದರೂ ಸಾಕ್ತೀವಿ ಅಂತ ಅಂದರೆ ನಮಗೂ ಕೊಡ್ತೀರಾ? ಖಂಡಿತವಾಗ್ಲೂ ಕೊಡ್ತೀವಿ ಸರ್. ಇದು ಹಾಲು ಅವ್ರ ಅಮ್ಮನಿಂದ ಬೇರ್ಪಟ್ಟ ಮೇಲೆ ಇದೇ ಇನ್ಬ್ರೀಡ್ ಆಗುತ್ತೆ ಅಂತೇಳಿ ನಮ್ಮಲ್ಲಿ ಬಂದಕ್ಕಂಥ ಕರುಗಳನ್ನು ನಾವು ಕೊಡ್ತೀವಿ. ಯಾರಾದರೂ ರೈತರು ಸಾಕಬೇಕು ಅಂತ ಕುತೂಹಲ ಇರುವಂಥ ರೈತರುಗಳು ನಮ್ಮ ಫಾರ್ಮ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಯಾವುದು ಬೇಕೋ ಅದನ್ನು ಹಾಲು ಬಿಟ್ಟಿದ ತಕ್ಷಣ ನಾವು ಕೊಡ್ತೀವಿ ರೈತರುಗಳಿಗೆ. ಬ್ರದರ್, ಇವಾಗ ಎಷ್ಟು ಹಸು ಕರುಗಳಿದೆ ಹಾಗಾದ್ರೆ ಇಲ್ಲಿ? ಈಗ ಟೋಟಲ್ಲು ಒಂದು 15-16 ಇದೆ ಇಲ್ಲಿ ಕರುಗಳು. ಸೊ ಇದೆಲ್ಲ ಹಾಲು ಬಿಟ್ಟಿದ ತಕ್ಷಣ ಕೊಡುವಂಥದ್ದು. ಹಾಲು ಈ ಕರುಗಳು ಬೇಕು ಅಂದರೆ ಹಸು ಮತ್ತು ಕರು 2 ತಗೋಬೇಕಾಗುತ್ತೆ. ಸೊ ಹಾಲು ಸ್ಟಾಪ್ ಆದ ನಂತರ ಕರುಗಳೇ ಬೇಕು ಅಂದರೆ ಹಾಲು ಸ್ಟಾಪ್ ಆದ ನಂತರ ತಾಯಿಯಿಂದ ಬೇರ್ಪಟ್ಟ ಮೇಲೆ ಕರುಗಳನ್ನು ಕೊಡ್ಬೋದು. ಏನು ರೇಟು ಬ್ರದರ್? ಅದು ರೇಟು ಬ್ರೀಡ್ ಮೇಲೆ ಡಿಪೆಂಡ್ ಸರ್. ಮಿನಿಮಮ್ ನಮ್ಮ ಹತ್ರ 25,000ದಿಂದ ಒಂದು ಕರು ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ ಅಂದ್ರೇನೆ ಅದು ಒಳ್ಳೆ ಕ್ವಾಲಿಟಿನೇ ಇರುತ್ತೆ. ವಿತ್ ಪೆಡಿಗ್ರಿ ಅಂದರೆ ತಂದೆ ತಾಯಿ ರೆಕಾರ್ಡ್ ಮೇಂಟೈನ್ ಮಾಡಿರೋಂಥವಾದರೆ ಒಂದು 35-40 ಸಾವಿರ ತನಕ 1 ವರ್ಷದ ಕರು ಆಗುತ್ತೆ. 1 ವರ್ಷದ ಕರು ಅಂದರೆ ಆಲ್ಮೋಸ್ಟ್ ಅದು ದೊಡ್ಡ ಕರು ಇದೆಯಲ್ಲ, ಆ ಕರು ನಿಮಗೆ ಒಂದು 30-35 ಸಾವಿರ. ಹಂಗಾರೆ ಕಾಸ್ಟ್ಲಿ ತಳಿ ಇದು? ಕಾಸ್ಟ್ಲಿ ಅಲ್ಲ, ಮಿನಿಮಮ್ಮೇ ಅದು. ಈಗ ನಾವು ಹಳ್ಳಿ ಕಾರ್ ತಗೋತೀವಿ ಅಂದರೆ ಒಳ್ಳೆ ಕ್ವಾಲಿಟಿ ಇರೋದು ಎಷ್ಟಾಗುತ್ತೆ? 2 ಲಕ್ಷ 3 ಲಕ್ಷ ಆಗುತ್ತೆ. ಈಗ 50,000ಕ್ಕೂ ಸಿಗುತ್ತೆ, 1 ಲಕ್ಷ 2 ಲಕ್ಷಕ್ಕೂ ಸಿಗುತ್ತೆ. 2 ಒಂದೇನೆ. ಬಟ್ ಏನಕ್ಕೆ ಅಂತಂದರೆ ಅದರಲ್ಲಿ ಅದು
ಫೀಚರ್ಸ್ ಆ ಥರ ಇರುತ್ತೆ, ಅದ್ರದ್ದು ಕ್ವಾಲಿಟಿ ಆ ಥರ ಇರುತ್ತೆ, ಮತ್ತು ಮಿಲ್ಕ್ ಈಲ್ಡ್ ಅಷ್ಟಿರುತ್ತೆ. ಕ್ವಾಲಿಟಿ ಇನ್ಕ್ರೀಸ್ ಆದಂಗೆ ಮಿಲ್ಕ್ ಈಲ್ಡ್ ಜಾಸ್ತಿ ಬರುತ್ತೆ, ಮತ್ತು ಅದರಿಂದ ನಾವು ಬ್ರೀಡಿಂಗ್ ಮಾಡ್ತಾ ಹೋದಾಗ ನೆಕ್ಸ್ಟ್ ಜನ್ರೇಷನ್ ಅದರಿಂದ ಬರ್ತಾವಲ್ಲ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಸಿಗುತ್ತೆ. ಓಕೆ, ಸೊ ನಾನಿವತ್ತು ಆರ್ಗ್ಯಾನಿಕ್ ಫಾರ್ಮಿಗೆ ಕರ್ಕೊಂಬಂದು ನಿಮ್ಮನ್ನ ಇಲ್ಲೇ ಎಲ್ಲ ಇಂಟರ್ವ್ಯೂ ಮಾಡ್ತೀನಿ ಅಂತ ಅಂದ್ಕೊಬೇಡಿ. ಇಲ್ಲಿ ತುಂಬ ಚಿಕ್ಕದಾಗಿ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಮಾಡಿ ಇವ್ರದ್ದೇ ಒಂದು ಸ್ಟಾಲ್ ಹಾಕಿದ್ದಾರೆ. ಸ್ಟಾಲ್ ಎಷ್ಟು ಕ್ಯೂಟಾಗಿದೆ ಗೊತ್ತಾ? ತೋರಿಸಿ ಆ ಕಡೆ ಒಂದು ಸಲ, ಹೇಗಿದೆ ಸ್ಟಾಲು ನೋಡಿ. ಇದು ಒಂದು ಚಿಕ್ಕ ಸ್ಟಾಲು. ಬನ್ನಿ ಒಳಗಡೆ ಹೋಗೋಣ, ಏನೇನು ಸಿಗುತ್ತೆ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಪರಿಶುದ್ಧ ಸಾವಯವ ದೇಶೀಯ ಹಸುಗಳ ಹಾಲು ಮತ್ತು ಉತ್ಪನ್ನಗಳ ತಯಾರಿಕಾ ಘಟಕ. ಬನ್ನಿ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನೋಡಿ ಪನ್ನೀರು, ಇದೇನು ಅಡಿಕೆ ಪಟ್ಟೆ ಅಂದ್ಕೊಂಡ್ರಾ? ಇದರಲ್ಲಿರೋದು ಬೆಣ್ಣೆ ನೋಡಿ. ಅಷ್ಟೇ ಅಲ್ಲ, ದೇಸಿ ಹಸುಗಳ ಪನ್ನೀರ್ ಕೂಡ ಇದೆ. ಇದ್ರ ಜೊತೆಗೆ ಹಾಲನ್ನು ನೀವು ನಿಮ್ಮ ಮನೆಗೆ ಏನಾದ್ರು ತರಿಸ್ಕೋಬೇಕು ಅಂತ ಅಂದರೆ ಹಾಲನ್ನು ಕೂಡ ತರಿಸ್ಕೋಬೋದು. ಬ್ರದರ್, ಹಾಲು ಎಲ್ಲೆಲ್ಲಿಗೆ ಸಪ್ಲೈ ಮಾಡ್ತೀರಾ ನೀವು? ಹಾಲು ಬಂದು ಸರ್ ಮೈಸೂರಲ್ಲಿದೆ, ತುಪ್ಪ ಬಂದು ಆಲ್ ಓವರ್ ಇಂಡಿಯಾ ಇದೆ. ಆಲ್ ಓವರ್ ಇಂಡಿಯಾ ಥ್ರೂ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ನಿಮ್ಮ ಮನೆಗೆ ಕಳಿಸ್ಕೊಡ್ತೀರಾ? ಪನ್ನೀರು ಮೈಸೂರಲ್ಲಿದೆ ಸರ್. ಇವೆಲ್ಲ ಏನಕ್ಕೆ ಅಂದರೆ ವಿತೌಟ್ ಕೋಲ್ಡ್ ಚೇಂಬರ್ ಕಳ್ಸೋಕ್ಕಾಗಲ್ಲ. ಸೊ ಮೈಸೂರಲ್ಲಿ ಹಾಲು ಮತ್ತೆ ಪನ್ನೀರು ಈ ಥರದ್ದೆಲ್ಲ ಕೊಡ್ತೀವಿ. ಬೆಣ್ಣೆ ಹೋಗುತ್ತೆ ಬೆಣ್ಣೆಗೆ. ಅದಕ್ಕೆ ಎಷ್ಟು ದೂರ ಅಂದರೆ ಎಷ್ಟು ಅವರ್ ಇದು ವಿತೌಟ್ ಕೋಲ್ಡ್ ಇಡ್ಬೋದು ಬೆಣ್ಣೆನ? ನಮ್ಮ ಕರ್ನಾಟಕದ ಒಳಗಡೆ ಆದ್ರೆ ಬೆಣ್ಣೆ ಕೊಡ್ತೀವಿ, ಕರ್ನಾಟಕದ ಆಚೆ ಆದ್ರೆ ತುಪ್ಪ ಮಾತ್ರ ಕಳಿಸ್ಕೊಡ್ತೀವಿ. ಆ ಥರ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಆಕಾಶ್, ಪ್ಯಾಕಿಂಗ್ ತುಂಬಾನೇ ಚೆನ್ನಾಗಿದೆ ಪ್ಯಾಕಿಂಗ್ ನೋಡಿ. ಬ್ರದರ್, ಎಷ್ಟಿರುತ್ತೆ ಕ್ವಾಂಟಿಟಿ ಇದರಲ್ಲಿ? ಹಾಫ್ ಕೆಜಿ ಇರುತ್ತೆ ಸರ್. ಬ್ರದರ್, ಇದೆಷ್ಟಿರುತ್ತೆ ಕ್ವಾಂಟಿಟಿ? ಇದು 1 ಲೀಟರ್ ಸರ್. ಇದೆಷ್ಟಿರುತ್ತೆ? ಇದು ಹಾಫ್ ಲೀಟರ್ ಸರ್. ಓಕೆ, ಯಾವ್ಯಾವ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ಗೀ ಒಂದು ಹಾಫ್ ಲೀಟರ್ 1 ಲೀಟರ್ ಎರಡೇ ಕ್ವಾಂಟಿಟಿಯಲ್ಲಿ ಸಿಗೋದು. ಸೊ ಹಾಫ್ ಲೀಟರ್ ಕೇಳಿದವ್ರು ಹಾಫ್ ಲೀಟರ್ ತೊಗೋಬೋದು, 1 ಲೀಟರ್ ಕೇಳಿದವ್ರು 1 ಲೀಟರ್ ತೊಗೋಬೋದು. ಓಕೆ, ಪನ್ನೀರ್ ಯಾವ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ಬ್ರದರ್? 250 ಗ್ರಾಮ್ಸ್ ಸರ್. ಬರೀ 250 ಗ್ರಾಮ್ಸಾ? ಓನ್ಲಿ 250 ಗ್ರಾಮ್ಸ್ ಪನ್ನೀರು. ಓಕೆ ಸ್ನೇಹಿತರೆ, ಇವರೇನು ತುಂಬ ದೊಡ್ಡ ಶೋರೂಮ್ ಏನು ಇಟ್ಟಿಲ್ಲ. ಸೊ ಇಲ್ಲೇ ಬೂಕನಕೆರೆಗೆ ಬಂದಿದ್ವಿ, ಆವಾಗ ಜ್ಞಾಪಕ ಮಾಡ್ಕೊಂಡ್ವಿ. ಹಿಂಗೊಬ್ರು ಕಾಲ್ ಮಾಡಿದ್ರು ನಮ್ಮ ಡಿಜಿಟಲ್ ಮಾಧ್ಯಮಕ್ಕೆ, ಒಂದ್ಸಲ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಫೋನ್ ಮಾಡಿದಾಗೆಲ್ಲ ಬನ್ನಿ ಸರ್ ನಮ್ಮ ಫಾರ್ಮ್ ವಿಸಿಟ್ ಮಾಡಿ ಸರ್ ಅಂತ. ನಿಮ್ಗೆಲ್ರಿಗೂ ಗೊತ್ತಾಯಿದೆ, ನಾವು ತೋಟ ಮಾಡ್ತಾ ಇದ್ದೀವಿ, 8 ಎಕರೆ ತೋಟ. 8 ಎಕರೆ ತೋಟ ಮಾಡಿದ್ಮೇಲೆ ನಾವು ಹಂಗೆ ಬಿಡೋಕ್ಕಾಗುತ್ತಾ? ಏನಾದರೂ ಒಂದು ಮಾಡಬೇಕಲ್ವ, ಅದಕ್ಕೆ ನಂಗೆ ಒಂಚೂರು ಐಡಿಯಾ ಸಿಗುತ್ತೆ ಅಂತ ಹೇಳಿ ಬಂದೆ. ಒಳ್ಳೆ ಐಡಿಯಾ ಕೊಟ್ಟರು, ಥ್ಯಾಂಕ್ ಯು ಬ್ರದರ್. ವೆಲ್ಕಮ್ ಸರ್, ವೆಲ್ಕಮ್. ಓಕೆ, ನಾವು ಇವಾಗ ಇಲ್ಲಿ ಬಂದಿದ್ದೀವಲ್ಲ, ಖಾಲಿ ಕೈಯಲ್ಲೇನು ಹೋಗಲ್ಲ, ಎಲ್ಲ ತುಂಬಿಸ್ಕೊಂಡೇ ಹೋಗೋದು. ನೋಡಿರಂತ ಏನೇನು ತೊಗೋತೀನಿ ಅಂತ ನೋಡಿ, ಲಿಸ್ಟ್ ಕೊಡ್ತೀನಿ, ದೊಡ್ಡದಾಗಿರುತ್ತೆ. 2 kg ತುಪ್ಪ, 1 kg ಬೆಣ್ಣೆ, ಹೋಮ ಮಾಡಲಿಕ್ಕೆ ಭರಣಿ, 1 ಲೀಟ್ರು ಹಾಲು, ಮತ್ತಿನ್ನೇನು ಸಿಗುತ್ತೆ ಇಲ್ಲಿ? ಪನ್ನೀರ್ ಸಿಗುತ್ತಲ್ಲ. ಪನ್ನೀರ್ ಕೊಡಿ ನನಗೆ, 1 kg ಪನ್ನೀರ್ ಕೊಡಿ. ಫ್ರಿಜ್ಜಲ್ಲಿ ಇಟ್ಕೊಬೋದಲ್ವಾ? ಸಿಕ್ಕಿದೆ ಚಾನ್ಸ್, ಎಲ್ಲ ತುಂಬ್ಕೊಂಡು ಹೋಗ್ತೀನಿ. ಯಾಕೆಂತ ಹೇಳಿದರೆ ಎಷ್ಟು ದುಡ್ಡು ಕೊಟ್ಟರು ಇಷ್ಟು ಪ್ಯೂರಿಟಿಯಾಗಿ ಸಿಗಲ್ಲ, ಹಾಗಾಗಿ ನಾವು ದುಡ್ಡು ಕೊಟ್ಟು ತಗೊಂಡು ಹೋಗ್ತಾ ಇದ್ದೀವಿ. ಯಾರು ಬೇಕಾದರೂ ಕೇಳಿದ್ರೆ ಹೇಳ್ತಾರೆ. ಇರೋ ತೋಟದ ಅಡ್ರೆಸ್ಸು ಶ್ರೀ ಗೌರಿ ಆರ್ಗ್ಯಾನಿಕ್ಸ್ ಅಂತ ಹೇಳಿ. ಅಕಸ್ಮಾತ್ ಕೇಳೋಕ್ಕಾಗಲ್ವಾ, ನಾಚಿಕೆ ಆಗುತ್ತಾ? ಹಾಗಾದರೆ ನೀವು ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಇಲ್ಲಿಗೆ ಕರೆಕ್ಟಾಗಿ ತಗೊಬಂದು ನಿಲ್ಲಿಸುತ್ತೆ. ಇಲ್ಲಿ ನೀವು ಲೈವ್ ಆಗಿ ಬಂದು ಹಸುಗಳನ್ನ ನೋಡಿ, ಅದ್ರ ಜೊತೆಗೆ ಅವ್ರು ಸ್ಟಾಕ್ ಇಟ್ಟಿರ್ತಾರೆ. ಮೊಸರು ಎಲ್ಲ ನೋಡಿ, ಮೊಸರು ಎಷ್ಟು ಲೀಟ್ರ್ ಮೊಸರು ಇಟ್ಟಿದ್ದಾರಂತೆ. 2 ದಿನಕ್ಕೆ ಒಂದ್ಸತಿ ಬೆಣ್ಣೆ ಮಾಡ್ತಾರೆ. 125 ಲೀಟ್ರ್ ಮೊಸರು ರೆಡಿಯಾಗಿದೆ ಬೆಣ್ಣೆ ಮಾಡಲಿಕ್ಕೆ. ಬೆಣ್ಣೆ ಆದ ನಂತರ ತುಪ್ಪ ಆಗುತ್ತೆ. ತುಪ್ಪ ನನಗಿಂತ ಫ್ಲೇವರ್ ನೋಡಿ ಸಖತ್ ಇಷ್ಟ ಆಯಿತು. ಹಾಗಾಗಿ ಒಂದು 6 ತಿಂಗಳಿಗಾಗಷ್ಟು ತಗೊಂಡೋಗೋಣ ಅಂತ ಇದ್ದೀನಿ. ಮತ್ತೆ ಈ ಕಡೆ ಬಂದಾಗ ತಗೊಳ್ಳೋಣ ಅಂತ ಹೇಳಿ. ಇದು ಪ್ಯಾಕ್ ಕೂಡ ತುಂಬ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಬಾಟಲಲ್ಲಿ ಪ್ಯಾಕಿಂಗ್ ಮಾಡಲ್ಲ, ಪಕ್ಕ ಗಾಜಿನ ಬಾಟಲಲ್ಲಿ ಪ್ಯಾಕಿಂಗ್ ಮಾಡ್ತಾರೆ. ನಿಮಗೆ ಗೊತ್ತು, ಅರೋಮಾ ಎಲ್ಲ ಅದೇ ರೀತಿಯಾಗಿ ಇರಬೇಕು ಅಂತ ಹೇಳಿದರೆ, ನಮ್ಮ ಅಜ್ಜಿ ಮಾಡಿದ ಥರ ಇರಬೇಕು ಅಂತ ಹೇಳಿದರೆ ಗಾಜಿನ ಬಾಟ್ಲಿ ಭರಣಿಗಳಲ್ಲಿ ತುಂಬಿಟ್ರೆ ಮಾತ್ರ ತುಪ್ಪ ಅದೇ ರೀತಿಯಾಗಿ ಸ್ಮೆಲ್ ಇರುತ್ತೆ ಅಂತ ಹೇಳಿ. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಇದಕ್ಕೆ ನೋ ಕೆಮಿಕಲ್, ನೋ ಫ್ಲೇವರ್ಡ್, ಏನೂ ಹಾಕಿಲ್ಲ, ನೋ ಪ್ರಿಸರ್ವೇಟಿವ್. ಎಷ್ಟು ದಿನ ಬೇಕಾದರೂ ಇಟ್ಕೊಬೋದು, ಅಂದರೆ ಅಷ್ಟು ಲೈಫ್ ಲಾಂಗ್ ಇರುತ್ತೆ. ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಏನೋ ಫುಡ್ ಪ್ರಾಡಕ್ಟಿಗೆ ಅಂತೇಳಿ 6 ಮಂತ್ ಅಂತ ಇಟ್ಟಿದ್ದಾರೆ ಅಷ್ಟೇ. ಇದು ತುಪ್ಪ, ಇನ್ನೊಂದು ತುಪ್ಪದ ಸ್ಪೆಷಲ್ ಕ್ವಾಲಿಟಿ ಅಂತ ಹೇಳಿದರೆ, ತುಪ್ಪ ಹಳೇದಾದಷ್ಟು ಟೇಸ್ಟ್ ಆಗಿರುತ್ತೆ ಮತ್ತು ಅದರಲ್ಲಿರುವಂಥ ಸತ್ವಗಳು ಅದೇ ರೀತಿಯಾಗಿರುತ್ತೆ. ಇವರು ಬೆಣ್ಣೆ ಮಾಡೋದು ಕೂಡ ಸಾಂಪ್ರದಾಯಿಕ ಶೈಲಿಯಲ್ಲಿ ಕೂಡ, ಹಳೆ ಕಾಲದಲ್ಲಿ ಮಂತಲ್ಲಿ ಕಡಿತಾ ಇದ್ವಲ್ಲ ಆ ರೀತಿಯಾಗಿ ಕಡಿತಾ ಇದ್ರು. ನಾವು ಬರನ್ಸ್ ಒಳಗಡೆ ಕಡ್ದಾಗಿತ್ತು, ಹಾಗಾಗಿ ಬೆಣ್ಣೆ ನೋಡ್ಲಿಕ್ಕೆ ಮಾತ್ರ ಸಿಕ್ಕಿದ್ದು ಮತ್ತು ತುಪ್ಪ ನೋಡ್ಲಿಕ್ಕೆ ಮಾತ್ರ ಸಿಕ್ಕಿದ್ದು. ಮತ್ತೊಂದು ಸ್ಪೆಷಾಲಿಟಿ ಹೇಳ್ತೀನಿ, ನಾವು ಮಾರ್ಕೆಟಲ್ಲೆಲ್ಲ ವೈಟ್ ಕಲರ್ ಪನ್ನೀರ್ ನೋಡಿರ್ತೀವಿ, ಆದರೆ ಇದು ಚಿನ್ನದ ಪನ್ನೀರ್ ಗೊತ್ತಾ? ಚಿನ್ನದ ಪನ್ನೀರ್. ಯಾಕೆ ಅಂತ ಹೇಳಿದರೆ ಗೀರ್ ಹಸುವಿನಿಂದ ಬಂದಿರೋದು. ಹಾಗಾಗಿ ಎಲ್ಲೋ ಇಷ್ಟ ಇದೆ ನೋಡಿ. ನನ್ನ ಮಗನಿಗೆ ಇಷ್ಟ ಆಗುತ್ತೆ, ಪನ್ನೀರ್ ಅಂದರೆ ಇಷ್ಟ. ಹಾಗೆ ಪನ್ನೀರು, ಹಾಲು, ಬೆಣ್ಣೆ ಎಲ್ಲ ತಗೊಂಡೋಗೋದೆ ಇವತ್ತು. ಕೊಟ್ಟು ಬನ್ನಿ ಬ್ರದರ್.
ಶ್ರೀಗೌರಿ ಆರ್ಗ್ಯಾನಿಕ್ ಅವ್ರದ್ದು ಹಾಲಿನ ಪ್ರಾಡಕ್ಟ್ ಕೂಡ ಇದೇ ರೀತಿಯಾಗಿ ಪ್ಯಾಕ್ ಆಗಿ ನಿಮ್ಮ ಮನೆಗೆ ಬರುತ್ತೆ. ಡೈರೆಕ್ಟ್ ಫಾರ್ಮ್ ಟು ಹೋಮ್ಗೆ ಬರುತ್ತೆ. ಅಂದರೆ ಯಾವುದೇ ರೀತಿಯಾಗಿ ಡ್ಯಾಮೇಜ್ ಆಗಲ್ಲ. ಯಾಕೆಂತ ಹೇಳಿದ್ರೆ ನೀವು ಡೌಟ್ ಪಡ್ಬೋದು, ಗಾಜಿನ ಬಾಟ್ಲಿಲಿ ತುಪ್ಪನ ಆರ್ಡ್ರ್ ಮಾಡಿದರೆ ಏನಾದರೂ ಒಡೆದೋಗುತ್ತಾ ಹಾಗೆ ಅಂತ ಹೇಳಿ. ನೋಡಿ ಪ್ಯಾಕಿಂಗ್ ಎಲ್ಲ ಥರ್ಮಾಕೋಲ್ ಎಲ್ಲ ಯೂಸ್ ಮಾಡಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದನ್ನೆಲ್ಲ ಆರ್ಡ್ರ್ ಮಾಡ್ಬೋದು. ಮಿನಿಮಮ್ ಅಂತ ಹೇಳಿದರೆ ಅರ್ಧ ಕೆ ಜಿ ಅಂತ ಮ್ಯಾಕ್ಸಿಮಮ್ ಎಷ್ಟು ಕೆ ಜಿನಾದರೂ ನೀವು ಮಾಡ್ಬೋದು. ಯಾಕೆಂದರೆ ಇವ್ರ ಹತ್ರ ಸ್ಟಾಕೇ ಇರಲ್ಲ. ಅರೆ ಮಾಡ್ಬೋದು, 10 ಕೆ ಜಿ ಗಂಟ ಮಾಡ್ಬೋದು ಅಂದ್ಕೊಳ್ತೀನಿ. ಯಾಕೆಂತ ಹೇಳಿದರೆ ಇವರು ಪರ್ ಡೇ 2 ಡೇಸ್ ಒಂದ್ಸಲಿ 80 ಕೆ ಜಿ, ಎಷ್ಟು ಒಂದು ತಿಂಗಳಿಗೆ 80 ಕೆ ಜಿ ತುಪ್ಪನ ಉತ್ಪಾದನೆ ಮಾಡ್ತಾರೆ. ಫೈನಲಿ ನಾನು ತುಪ್ಪ ತಗೊಂಡಿದ್ದೀನಿ. ಹೇಳ್ದಂಗೆ ತುಪ್ಪ, ಪನ್ನೀರು, ಹಾಲು, ಬೆರಣಿ ಮತ್ತು ಬೆಣ್ಣೆ ಎಲ್ಲ ತಗೊಂಡಿದ್ದೀನಿ. ಹೋಗೋಣ, ಬೆಂಗಳೂರಿಗೆ ಫಸ್ಟು ಟೇಸ್ಟ್ ಮಾಡಬೇಕು. ಬನ್ನಿ ಮೇಡಮ್. ಇದು ಅದೇ ಡ್ರೈ ಆಗ್ಲಿಕ್ಕೆ ಹೋಗ್ತಿರೋದು. ಒಂದಷ್ಟು ಪ್ರಮಾಣದಲ್ಲಿ ನಮ್ಮ ತೋಟಕ್ಕೆ ಯೂಸ್ ಮಾಡ್ಕೋತೀವಿ. ಡ್ರೈ ಆದ ನಂತರ ಇದನ್ನು ನಾವು ನೆರಳಲ್ಲೇ ಡ್ರೈ ಮಾಡ್ತೀವಿ. ನೆರಳಲ್ಲೇ ಡ್ರೈ ಮಾಡಿ ಅದಾದ ನಂತರ ತೋಟಕ್ಕೆ ಸುಮಾರು ಈಗ ಒಂದು 40% ತೋಟಕ್ಕೆ ಯೂಸ್ ಮಾಡ್ತಿದ್ದೀವಿ. ಇನ್ನು 60% ಪೌಡ್ರ್ ಮಾಡಿ ಪ್ರಾಡಕ್ಟ್ ಮೇಕಿಂಗ್ ಹೋಗುತ್ತೆ. ಶ್ರೀರಂಗಪಟ್ಟಣದಲ್ಲಿದೆ ಅದು. ನಮ್ಮ ಸ್ನೇಹಿತನೇ ಮಾಡಿರೋ, ನಮ್ಮ ಫ್ರೆಂಡೇನೆ. ಅವರು ಹಸು ಕಟ್ಟಿಲ್ಲ. ಈ ಹಸುವಿನಿಂದ ಬಂದಿರೋ ಸಗಣಿನ ನಾವು ಪೌಡ್ರ್ ಮಾಡಿಕೊಡ್ತೀವಿ, ಅವರು ಪ್ರಾಡಕ್ಟ್ ಮಾಡ್ತಾರೆ. ಗಣೇಶ ಇದೆಲ್ಲ ಅಂದರೆ ಕಾಮಧೇನುವಿಂದ ಯಾವುದು ವೇಸ್ಟ್ ಆಗಲ್ಲ. ನಾವು ವೇಸ್ಟ್ ಆಗದೆ ಇರೋ ಥರ ಮಾಡಬೇಕಷ್ಟೇ. ಎಲ್ಲವೂ ಉಪಯುಕ್ತ ಇರುತ್ತೆ. ಅದನ್ನು ನಾವು ಯಾವ ಥರ ಬಳಸ್ಕೋತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಪ್ರಾಡಕ್ಟ್ಸ್ ತೊಗೊಬೇಕು ಅಂತಲೇ ನಾವು ಇಲ್ಲಿಗೆ ಬಂದಿದ್ದು. ಅದ್ರ ಜೊತೆಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇರಲಿ ಅಂತ ಮಾಡಿದ್ವಿ. ನೋಡಿ ಇಲ್ಲಿ ಬಂದರೆ ಬರ್ತಾವೆ ಅಂದರೆ ಹಿಂಗೆ ನಮ್ಮ ಕಡೆಗೆ ನುಗ್ತಾ ಇರ್ತವೆ. ಆದರೆ ನಮಗೆ ಭಯ ಆಗುತ್ತೆ ಈ ದೈತ್ಯಾಕಾರದ ಹಸುಗಳು ನೋಡಿದ್ರೆ. ಆದರೆ ಇವು ಗುದ್ದಲ್ವಂತೆ, ಭಾಳ ಸೌಮ್ಯ ಸ್ವಭಾವದ ಪ್ರಾಣಿಗಳಂತೆ. ನೋಡೋಕೆ ಮಾತ್ರ ದೈತ್ಯಾಕಾರದಲ್ಲಿದೆ ಅಷ್ಟೇ, ಇವು ಗುದ್ದಲ್ಲ ಅಂತ ಹೇಳ್ತಾರೆ ಮಾಲೀಕರು. ನಮ್ಮ ಮನುಷ್ಯರು ಮಾತ್ರ ಹೆಂಗೆ ನೋಡೋಕೆ ಕೆಡ್ದಾಗಿರ್ತಾರೆ, ಆದರೆ ಕೆಲವೊಬ್ಬರು ಮನಸ್ಸು ತುಂಬ ಮೃದುವಾಗಿರುತ್ತೆ. ಆ ರೀತಿ ಹಸುಗಳಿವು. ನೋಡಿ ಎಂಥ ದೈತ್ಯಾಕಾರದ ಹೋರಿ. ಎದ್ರೆ ಹಂಗೆ ನಾನೇ 1 ಕಿಲೋಮೀಟ್ರ್ ಹಿಂದೆ ಬಂದುಬಿಟ್ಟೆ. ಯಪ್ಪ ಬ್ರದರ್, ನೆಕ್ಸ್ಟ್ ಲೆವೆಲ್ ಬ್ರದರ್. ಇವರು ಹಸುಗಳನ್ನ ನಿರ್ವಹಣೆ ಮಾಡೋಕ್ಕೆ ನೋಡಿ ಯಾವ ರೀತಿ ಮೇವುಗಳನ್ನ ಸಪ್ಲೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಾನು ಕ್ಯಾಮ್ರಾ ಹಿಡಿದ್ರೆ ಸಾಕು, ಈ ಹಸು ಮಾತ್ರ ನನ್ನ ಹಿಂದೆನೇ ಬರ್ತಿದೆ, ಬಿಡ್ತಾನೇ ಇಲ್ಲ. ಬಾಯ್ಲಿ ಬಾ 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 ಆಯ್ಬೇಡ, ಆಯಿತಾ? ಮುಟ್ತೀನಿ, ಪರವಾಗಿಲ್ಲ, ಮಸಾಜ್ ಮಾಡ್ತೀನಿ, ಸುಮ್ಮನೆ ಇರೋ. ಮಸಾಜ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಹಾಂ, ಓಕೆ, ಬಾಯ್, ಥ್ಯಾಂಕ್ ಯು.